ಇದು ಚೆನ್ನಾಗಿ ಕುದೀತದೆ. ಇವಾಗ ಏನು ಮಾಡಬೇಕು ಇದಕ್ಕೆ? ಕುದಿತಾ ಇದೆ ಸರ್. ಉರಿ ಫುಲ್ ಕಮ್ಮಿ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕ್ಕೊಂಡು ಆರಿಸ್ಕೊಂಡ್ಬಿಡ್ಬೇಕು. ಒಂದು 2 ನಿಮಿಷ ಮುಚ್ಚಿಟ್ಬಿಡ್ಬೇಕು. ಅದು ಬೇಯಬೇಕು. ಅದು ಹಬೆನಲ್ಲೇ ಸ್ವಲ್ಪ ಬೇಯುತ್ತೆ ಸರ್. ಓಕೆ, ಇದು ಬೇಯಬೇಕು, ನಾವು ಕಾಯಬೇಕು, ಏನು ಮಾಡೋಕ್ಕಾಗಲ್ಲ. ಓಕೆ, ಈಗ ಇದು ಆರಿದೆ, ಹಿಟ್ಟು ಆರಿದೆ ಸರ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋದು. ಒಂದು ಬಟ್ಲಿಗೆ ಹಾಕ್ಕೊಂಡು ಬೇರೆ ಬಟ್ಲಿಗೆ ಹಾಕ್ಕೊಳ್ಳೋದು. ಹೌದು. ರೊಟ್ಟಿ ಹಿಟ್ಟು ಮಾಡ್ಕೊಳ್ತೀವಲ್ಲ ಸರ್, ಆ ಥರ ಫುಲ್ ಮುದ್ದೆ ಮಾಡಿ ಇಟ್ಕೋಬೇಕು. ಸೊ ಈ ಥರ ರೊಟ್ಟಿ ಹಿಟ್ಟಿನಂತೆ ಮುದ್ದೆ ಮಾಡಿಕೊಂಡು ಓಕೆ, ಅದನ್ನು ಸ್ವಲ್ಪ ಕೈ ಎಣ್ಣೆ ಮಾಡಿಕೊಂಡು ಉಂಡೆಗಳು ಮಾಡ್ಕೊಂಡು ಇಟ್ಕೋಬೇಕು. ಇದಕ್ಕೆ ಮೊಸರು ಗಿಸ್ರಲ್ಲಿ ಹಾಕಲ್ವಾ ನೀವು? ಇಲ್ಲ ಸರ್, ಇದಕ್ಕೆ ಅವರೆಕಾಯಿ ಟೇಸ್ಟ್ ಬರಬೇಕು ಸರ್, ಬೇರೆ ಯಾವುದು ಬರಬಾರ್ದು ಅನ್ನೋ ಕಾರಣಕ್ಕೆ ಇದಕ್ಕೆ ಏನು ಬೇರೆ ಆ್ಯಡ್ ಮಾಡಲ್ಲ. ನಂತರ ಚಪಾತಿ ಮಣೆ ಮೇಲೆ ಕೋಡ್ಬೇಳೆ ಆಕಾರದಲ್ಲಿ ಓಕೆ, ಈಗೆಲ್ಲ ರೆಡಿ ಮಾಡಿಕೊಂಡು ಎಣ್ಣೆ ಕಾದಿದೆ ಸರ್. ಈಗ ಎಣ್ಣೆಯಲ್ಲಿ ಒಂದೊಂದೇ ಸಣ್ಣ ಉಳಿನಲ್ಲಿ ಫ್ರೈ ಮಾಡಿದ್ರೆ ಒಳಗಡೆ ಎಲ್ಲ ಕ್ಲೀನಾಗಿ ಫ್ರೈ ಆಗುತ್ತೆ ಅಂತ ಬೇಯುತ್ತೆ. ಇದರ ಬರೀ ಬಣ್ಣ ಬರುತ್ತೆ, ಬೇಯಲ್ಲ. ಅಲ್ವಾ? ಹೌದು. ಓಕೆ, ಈಗ ಇದಾಗಿದೆ ಸರ್. ಈಗ ಇದನ್ನು ಪ್ಲೇಟಲ್ಲಿ ತಗೊಂಡಿರೋದು. ಸೊ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗುತ್ತೆ. ಹೌದು ಸರ್. ನಮ್ಮ ಮಾಮೂಲು ಕೊಡ್ಬಿಡ್ತಾರೆ, ತುಂಬ ಡಾರ್ಕ್ ಬ್ರೌನ್ ಆಗಲ್ಲ. ಅದು ಮೆಣಸಿನ್ಕಾಯಿ, ಹಸಿಮೆಣಸಿನ ಪುಡಿ ಹಾಕಿದ್ರೆ ಕಲರ್ ಬರ್ತದೆ. ನೀವು ಹಸಿ ಮೆಣಸಿನ್ಕಾಯಿ. ಓಕೆ, ತಿನ್ನಕ್ಕೆ ರೆಡಿನಾ? ತಿನ್ನೋದಕ್ಕೆ ರೆಡಿ ಸರ್. ಕೊಟ್ಬಿಡಿ, ತಿಂದ್ಬಿಡ್ತೀನಿ. ಥ್ಯಾಂಕ್ ಯು. ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಡಿ. ಪರವಾಗಿಲ್ಲ, ಥ್ಯಾಂಕ್ ಯು. ನಾನು ಚಿಕ್ಕ ಹುಡುಗಾಗಿದ್ದಾಗ ಕೋಡ್ಬಳೆ ಅಂತ ಗಲಾಟೆ ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮಂಗೆ ಸಿಟ್ಟು ಬಂದುಬಿಡ್ತು. ಬಡ್ಡಿ ಬಂದರೆ ಕೋಡ್ಬಳೆ ಬೇಕಾ ಮಾಡ್ತೀನಿ ನೀರು ಅಂದ್ಬಿಟ್ಟು ದೊಡ್ಡದೊಂದು ಹಾರ ಮಾಡಿಬಿಟ್ಟು ಕೋಡ್ಬಳೆದು ಹಾಕ್ಬಿಟ್ರು. ನನಗೆ ತಿನ್ನಲೇಬೇಕು ಅಷ್ಟು ನೀನು ಅಂತ. ಸೊ ಒಂದು 3 ದಿವಸ ಬೇರೆ ಏನೂ ತಿಂದಿಲ್ಲ, ಬರೀ ಕೋಡ್ಬಳೆ ತಿಂದಿದ್ದೀನಿ. ಅಷ್ಟಿಷ್ಟ ಕೋಡ್ಬಳೆ. ಸೊ ಹಾಗಾಗಿ ನಾನು ಇವತ್ತು ನಿಮ್ಮ ಮನೆಗೆ ಬಂದೆ. ಈ ಅವರೆಕಾಳು ಕೋಡ್ಬಳೆ ಒಂದು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ಡಿಫ್ರೆಂಟಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ ಅವರೆಕಾಳು ಘಮ ಚೆನ್ನಾಗಿ ಬರ್ತಿದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನನಗೆ ಇದು ಮಾಡೋದು ಹೆಂಗೆ ಅಂತ ನೀವು ಹೇಳ್ಕೊಟ್ರೆ. ಹೌದು ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ಗುರು ಆಗಿದ್ದೀರ ನೀವು. ಬಿಸಿ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ಸೂಪರ್. ಈಗ ಖಾಲಿ ಮಾಡಿಬಿಡ್ತೀನಿ, ಆಮೇಲೆ ಕೈ ರುಚಿ ಸ್ಟಾರ್ಟ್ ಮಾಡೋಣ. ಓಕೆ, ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಇವತ್ತೊಂದು ಸ್ಪೆಷಲ್ ಕರಿ ಹೇಳ್ಕೊಡ್ತಾ ಇದ್ದೀನಿ. ಕರಿ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನನಗೆ ತುಂಬ ಜನ ಪತ್ರಗಳು ಬರೀತಾರೆ, ದಯವಿಟ್ಟು ಕರಿಗಳು ಹೇಳ್ಕೊಡಿ ಅಂತ. ನಾನು ಕರಿಗಳು ಪ್ರಯೋಗ ಮಾಡಿ ಮಾಡಿ ಕಲಿತು ಹೇಳ್ಕೊಡ್ತಾನೇ ಇದ್ದೀನಿ. ಓಕೆ, ಎನಿವೆ, ಇದೊಂದು ಸ್ಪೆಷಲ್ ಕರಿ. ಇದು ಆ್ಯಕ್ಚುಲಿ ಉತ್ತರ ಪ್ರದೇಶದಲ್ಲಿ ಬಹಳ ಮಾಡ್ತಾರೆ. ಸೊ ಅದಕ್ಕೆ ಸಲಾನ್ ಅಂತ ಕರೀತಾರೆ. ಅದನ್ನು ನಾನು ಇಲ್ಲಿ ನಿಮಗೋಸ್ಕರ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಇಂಟ್ರೋ ಹೆಸರೇನು ಗೊತ್ತಾ? ಭೋಲಾ ಬಾಲಾ ಬೇಬಿ ಕಾರ್ನ್. ಭೋಲಾ ಬಾಲಾ ಅಂದರೆ ಸರಳ ಅಂತ ಅರ್ಥ. ಓಕೆ, ಮುಗ್ಧ ಅಂತ ಅರ್ಥ. ಸೊ ಭೋಲಾ ಬಾಲಾ ಬೇಬಿ ಕಾರ್ನಲ್ಲಿ ಮಾಡ್ತಕ್ಕಂಥ ಕರಿ. ಸೊ ಭೋಲಾ ಬಾಲಾ ಬೇಬಿ ಕಾರ್ನ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಬೇಬಿ ಕಾರ್ನ್ನ ಒಂದು 4-5 ಬೇಬಿ ಕಾರ್ನ ಸಣ್ಣದಾಗಿ ಹೆಚ್ಚಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಪನ್ನೀರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸುಮಾರು 1.5 ಕಪ್ಪಷ್ಟು. 1 ಕಪ್ಪಷ್ಟು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಡೆಲ್ಲಿ ಮೆಣಸಿನ್ಕಾಯಿ ಅಂತ ಸಿಗುತ್ತೆ, ನೀವು ಮಾರ್ಕೆಟಲ್ಲಿ ಇವಾಗ ಎಲ್ಲ ಕಡೆ ಸಿಗುತ್ತೆ. ಓಕೆ, ಅಂಥ ಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದು ಹುರಿದು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ 1 ಕಪ್ಪು. ಹಸಿಮೆಣಸಿನ ಪುಡಿ 1 ಸ್ಪೂನು. ಅರ್ಧ ಸ್ಪೂನು ಧನಿಯಾ ಪುಡಿ.
ಸ್ವಲ್ಪ ಎಳ್ಳು, ಒಂದು ಸ್ವಲ್ಪ ಸಾಂಫ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಬೆಲ್ಲ, ಚಿಟಿಕೆ ಅರಿಶಿನ, ಹುಣಸೆ ಹಣ್ಣಿನ ರಸ, ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಬೋಲಾ ಬಾಲಾ ಬೇಬಿ ಕಾರ್ನ್ಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ಬೋಲಾ ಬಾಲಾ ಬೇಬಿ ಕಾರ್ನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ, ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಓಕೆ, ಇದಕ್ಕೆ ನಾವು ಲೆಸನ್ ನಂಬರ್ 2, ಒಂದು ಪಾತ್ರೆ ಇಡಬೇಕು. ಈ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಈ ಡೆಲ್ಲಿ ಮೆಣಸಿನ್ಕಾಯಿ ಇದೆಯಲ್ಲ ಹೆಚ್ಚಿರೋದು, ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ. ತುಂಬ ಹುರಿಬಾರ್ದು, ಸುಮಾರು ಒಂದು ಮುಕ್ಕಾಲಷ್ಟು ಹುರಿಬೇಕು ಇದನ್ನಷ್ಟೇ. ಈಗ ಇದನ್ನು ಮತ್ತೆ ವಾಪಸ್ಸು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಈ ಎಣ್ಣೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಒಂದು ಸ್ವಲ್ಪ ಸಾಂಫ್, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಂಫು, ಬಿಳಿ ಎಳ್ಳು ಒಂದು ಸ್ವಲ್ಪ, ಇದು ಒಂದು ಅರ್ಧ ಟೀ ಸ್ಪೂನಷ್ಟು, ಕಡಲೆಕಾಯಿ ಬೀಜ ಒಂದು 2 ಟೀ ಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ. ಓಕೆ, ಇದಿಷ್ಟು ಚೆನ್ನಾಗಿ. ಈಗ ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಹಾಕಿದ್ಮೇಲೆ ಅದು ಸ್ವಲ್ಪ ಬೇಯ್ತಾ ಇದ್ದಂಗೆ ಟೊಮೆಟೊ ಹಾಕಬೇಕು. ಈ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು. ಒಂಚೂರು ನೀರು ಚುಮುಕ್ಸೋಣ ಇದಕ್ಕೆ. ಇದು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ಹರಿ, ನಾನು ಕೆಲಸ ಮಾಡ್ತಾನೇ ಇದ್ದೀನಿ, ನೀವು ನೋಡ್ಕೊಂಡು ಕೂತಿದ್ದೀರಾ. ತಗೊಳ್ಳಿ, ಈ ಬೇಬಿ ಪೌಡ್ರನ್ನ ಸ್ವಲ್ಪ ಪುಸ್ತಕದ ಮಧ್ಯ ಎಲ್ಲ ಒಂಥರ ಸ್ಪ್ರಿಂಕಲ್ ಮಾಡಿಬಿಟ್ಟು ಇಡಿ. ಇಟ್ರೇನಾಗುತ್ತೆ? ಹಳೇ ಪುಸ್ತಕಗಳು ಒಂಥರ ವಾಸನೆ ಬಂದ್ಬಿಡುತ್ತೆ, ಪುಸ್ತಕ ತೆಗೆದು ಓದಕ್ಕೆ ಆಗಲ್ಲ. ಆ ಥರ ಮುಗ್ಗಲ್ ವಾಸನೆ ಎಲ್ಲ ಹೋಗುತ್ತೆ. ಸ್ವಲ್ಪ ಹಾಕಿ, ಸ್ವಲ್ಪನೇ ನೋಡೋ. ಎಷ್ಟು ಈಸಿಯಾಗಿ ಅಲ್ವ ರೀ, ಎಷ್ಟು ಎಲ್ಲ ಹಾಕ್ಬಿಡಿ. ನೀವು ಮರಿಬೇಡಿ, ಪುಸ್ತಕಗಳು ತುಂಬ ದಿವಸ ಶೆಲ್ಫಲ್ಲಿ ಹಾಗೆ ಇಟ್ಬಿಟ್ರೆ ಹಳೇದಾಗಿ ಒಂಥರ ಮುಗ್ಗಲ್ ವಾಸನೆ ಬಂದ್ಬಿಡುತ್ತೆ. ಅದಕ್ಕೆ ಪುಸ್ತಕಗಳ ಹಾಳೆಗಳ ಮಧ್ಯ ಬೇಬಿ ಪೌಡ್ರನ್ನ ಸ್ವಲ್ಪ ಸಿಂಪಡಿಸಿ ಆಮೇಲೆ ತೆಗ್ದಿಡಿ. ಆವಾಗ ಫ್ರೆಶ್ ಆಗಿರುತ್ತೆ, ಗಮ್ಮಂತ ವಾಸನೆನೂ ಇರುತ್ತೆ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲೆಗಳು ಹಾಕೋಣ. ಮೊದಲನೇದಾಗಿ ಹಸಿಮೆಣಸಿನ ಪುಡಿ 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಆಮೇಲೆ ತೆಂಗಿನಕಾಯಿ ತುರಿ ಹಾಕೋಣ ಇದಕ್ಕೆ. ಓಕೆ, ಇದಿಷ್ಟನ್ನು ಸ್ವಲ್ಪ ಹುರ್ಕೋಬೇಕು. ಓಕೆ, ಈಗ ಏನು ಮಾಡೋಣ ಅಂದರೆ ಇದನ್ನು ಆಫ್ ಮಾಡಿಬಿಟ್ಟು ಇದು ಚೆನ್ನಾಗಿ ಆರಬೇಕು. ಆರಿದ ಮೇಲೆ ಇದನ್ನು ನುಣ್ಣಿಗೆ ರುಬ್ಕೋಬೇಕು. ಸೊ ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಇದು ಚೆನ್ನಾಗಿ ಆರಿದ ಮೇಲೆ ರುಬ್ಬಬೇಕು. ನಾನು ಈಗಲೇ ರುಬ್ಬಿಡ್ತೀನಿ, ಯಾಕೆ ಅಂದರೆ ಆರೋ ಅಷ್ಟು ಟೈಮ್ ನಮಗಿಲ್ಲ. ನೀವು ಮನೆಯಲ್ಲಿ ಸ್ವಲ್ಪ ಆರಿದ ಮೇಲೆ ರುಬ್ಬ್ರಿ. ಬಿಸಿ ಬಿಸಿ ರುಬ್ಬಿದ್ರೆ ಅದು ಕೈಯೆಲ್ಲ ಸುಡುತ್ತೆ, ಜಾರೆಲ್ಲ ಹೀಟ್ ಆಗುತ್ತೆ. ಅಕಸ್ಮಾತಾಗಿ ಮುಚ್ಚಳ ಓಪನ್ ಆಗಿಬಿಟ್ರೆ ಬಿಸಿ ಬಿಸಿ ಎಲ್ಲ ಎಗರುತ್ತೆ. ಆ ಕಾರಣಕ್ಕೋಸ್ಕರ ಆರಿದ ಮೇಲೆ ರುಬ್ಬಿ ಅಂತ ಹೇಳೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಿಗೆ ರುಬ್ಕೊಂಡು ಗ್ರೇವಿ ಮಾಡ್ಕೊತೀನಿ. ಓಕೆ, ನಾನಿನ್ನ ರುಬ್ಬಿ ಗ್ರೇವಿ ಮಾಡ್ಕೊತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.